ಎಲ್ಲರಿಗೂ ಮತ್ತೊಮ್ಮೆ ಗಾಂಧಿ ಟ್ಯುಟೋರಿಯಲ್ ಕ್ಲಾಸಿಗೆ ಆತ್ಮೀಯವಾದ ಸ್ವಾಗತ. ನಾವು ಕಂಪ್ಲೀಟ್ ಮೆಂಟಲ್ ಅಬಿಲಿಟಿ ಕ್ಲಾಸ್ ಅನ್ನ ಸ್ಟಾರ್ಟ್ ಮಾಡಿದೀವಿ ಸೀರೀಸ್ ಅಲ್ಲಿ. ಇವತ್ತ ನಾವು ನೋಡೋಣಂತ ವೆನ್ ಡಯಾಗ್ರಾಮ್ಸ್ ಪಾರ್ಟ್ 2 ಅನ್ನ ನೋಡೋಣಂತ. ಮೊನ್ನೆ ದಿನ ಪಾರ್ಟ್ 1 ಮಾಡಿದೀವಿ, ಇವತ್ತ ಪಾರ್ಟ್ 2 ಅನ್ನು ಮಾಡೋಣಂತ. ಇಲ್ಲಿ ಯಾವುದೇ ತರನ ಮಲ್ಟಿಪ್ಲಿಕೇಶನ್ ಅನ್ನೋದು ಏನೂ ಇರಲ್ಲ, ಸುಮ್ಮನೆ ಗೆಸ್ ಮಾಡೋದು, ಲಾಜಿಕ್ ಮೇಲೆ ಈ ಚಾಪ್ಟರ್ ವರ್ಕ್ ಆಗುತ್ತೆ ಅಂತ ಹೇಳ್ಬಹುದು. ಇವೆಲ್ಲ ಕ್ವಶನ್ಸ್ ಹಳೆ ಪ್ರಶ್ನೆ ಪತ್ರಿಕೆಯಲ್ಲಿ ಬಂದಂತ ಕ್ವಶನ್ಸ್ ಆಗಿದಾವ. ಯಾವ ರೀತಿಯಾದ ಕ್ವಶನ್ಸ್ ಇದಾವ ಪಾರ್ಟ್ 2 ಅಲ್ಲಿ ಅಂತ ನೋಡೋಣ. ಓಕೆ, ಕೊಟ್ಟಿರುವ ವೆನ್ನಕ್ಷೆಯಲ್ಲಿ ಅನಕ್ಷರಸ್ಥ, ಉದ್ಯೋಗಸ್ಥ ಮತ್ತು ಯುವಕರನ್ನ ಪ್ರತಿನಿಧಿಸುವ ವಲಯ ಯಾವುದು ಅಂತ ಹೇಳೈತೆ. ಕೊಟ್ಟಿರುವ ವೆನ್ನಕ್ಷೆ ಇಲ್ಲೈತೆ. ವೆನ್ನಕ್ಷೆ ಕ್ಲೀನ್ ಆಗಿ ಕಾಣ್ತಾ ಇದೆ ಅನ್ಕೋತೀನಿ ನಾನು, ಕಾಣ್ತಾ ಇದೆಯಲ್ಲ. ಓಕೆ, ಒಂದನೇದು ಈ ಸರ್ಕಲ್ ಯಾರನ್ನ ಗುರ್ತನೆ ಮಾಡ್ತದೆ ಅಂದ್ರೆ ಇದು ಯುವಕರನ್ನ ಗುರ್ತನೆ ಮಾಡ್ತದೆ ಕೊಟ್ಟಿದಾರ. ಎರಡನೇ ಸರ್ಕಲ್ ಉದ್ಯೋಗಸ್ಥರನ್ನ ಗುರ್ತನೆ ಮಾಡುತ್ತದೆ. ಅನಕ್ಷರಸ್ಥರನ್ನ ಯಾವುದು ಇದು 3 ಇರೋದನ್ನ ಗುರ್ತನೆ ಮಾಡ್ತದೆ. ಇಲ್ಲಿ ಯುವಕರು 1 ಇದೆ, ಇಲ್ಲಿ ಒಟ್ಟಾರೆಯಾಗಿ ಉದ್ಯೋಗಸ್ಥರು 7 ಇದ್ದಾರೆ, ಇಲ್ಲಿ 3 ಇದ್ದಾರೆ. ಓಕೆ, ಇಲ್ಲಿ ಉದ್ಯೋಗಸ್ಥ, ಅನಕ್ಷರಸ್ಥ ಮತ್ತು ಉದ್ಯೋಗಸ್ಥ ಮತ್ತು ಯುವಕರನ್ನ ಪ್ರತಿನಿಧಿಸುವ ವಲಯ ಯಾವುದು ಅಂತ ಕೇಳಿದಾರ. ಹಾಗಾದರೆ ಇಲ್ಲಿ ಆ ವಲಯ ಅಂತ ಕೇಳಿದಾರೆ. ಇಲ್ಲಿ ಅಂದ್ರೆ ಎಲ್ಲಾ ವಲಯ ಬಂತು. ಯುವಕರು ಮತ್ತು ಅಕ್ಷರಸ್ಥ ಮತ್ತು ಆಯ್ತಲ್ಲ, ಅಕ್ಷರಸ್ಥ ಮತ್ತ ಯಾರು ಉದ್ಯೋಗಸ್ಥ. ಹೌದಾ? ವಲಯ ಯಾವುದು ಅಂತ ಕೇಳಿದಾರ. 1, 7. ಇಲ್ಲಿ ಯುವಕ ಮತ್ತು ಉದ್ಯೋಗಸ್ಥ ವಲಯ ಐತಲ್ಲ, ಇಲ್ಲಿ ಇವರು ಅಕ್ಷರಸ್ಥ 4. ಹಾಗಾದ್ರೆ 1, 4, 7. ಇಲ್ಲಿ ಅಕ್ಷರಸ್ಥ ಅಲ್ಲ, ಆದ್ದರಿಂದ ಉದ್ಯೋಗಸ್ಥ ಯುವಕರು ಅಂದರೆ 1, 4, 7. 1, 4, 7 ಆನ್ಸರು ಸಿ ಇಸ್ ದ ರೈಟ್ ಆನ್ಸರ್. 1, 4, 7. ಲೆಟ್ ಅಸ್ ಮೂವ್ ಟು ದ ನೆಕ್ಸ್ಟ್ ಕ್ವೆಶ್ಚನ್. ಕೆಳಗಿನ ಚಿತ್ರವನ್ನ ಅಭ್ಯಸಿಸಿ ಮತ್ತು ಕೆಳಗೆ ನೀಡಿರುವ ಪ್ರಶ್ನೆಗಳನ್ನ ಉತ್ತರವನ್ನ ನೀಡಿ ಅಂತೇಳಿ. ಚೌಕ್ ಬಾಕ್ಸ್ ಏನ್ ತೋರಿಸುತ್ತ ಅಂತಂದ್ರೆ, ಚೌಕ್ ಬಾಕ್ಸ್ ತರಬೇತಿಯಾದ ದಾದಿಯರನ್ನ ತೋರಿಸುತ್ತೆ. ದಾದಿಯರು. ಆ ವೃತ್ತ ಇಲ್ಲಿ ಚೌಕ ಐತಲ್ಲ, ಚೌಕವನ್ನ ತರಬೇತಿಯಾದ ದಾದಿಯರು. ಸರ್ಕಲ್ ವಿವಾಹಿತ ಮ್ಯಾರಿಡ್ ಆದಂತ ಸಂಖ್ಯೆ ಅಂತ ತೋರಿಸುತ್ತೆ. ಇನ್ನ ತ್ರಿಭುಜ ಐತಲ್ಲ, ಇದು ಆಸ್ಪತ್ರೆಯಲ್ಲಿರುವ ದಾದಿಯರು ಅಂತ ಹೇಳುತ್ತೆ. ಆಸ್ಪತ್ರೆಯಲ್ಲಿರುವ ದಾದಿಯರು ಅಂತ ಹೇಳಿ. ಇದ್ರೊಳಗ ದಾದಿಯರೊಳಗ 2 ರೀತಿ ಐತಿ. ಆಸ್ಪತ್ರೆ ಒಳಗ ಎಲ್ಲಾ ದಾದಿಯರು ಚೌಕವಾಗಿ ತೋರಿಸುತ್ತೆ. ಇವ್ರಿಗೆ ದಾದಿಯರಿಗೆ ಟ್ರೈನಿಂಗ್ ಆಗಿರ್ಬೇಕು. ಏನಾಗಿರ್ಬೇಕು? ಟ್ರೈನಿಂಗ್ ಆದ ದಾದಿಯರದು ಚೌಕವಾಗಿ ತೋರಿಸುತ್ತೆ. ಓಕೆ, ಇಲ್ಲಿ ಏನ್ ಕೇಳಿದಾರಂದ್ರ, ಯಾವ ಸಂಖ್ಯೆಯಿಂದ ವಿವಾಹಿತ ಆದರೆ ಆಸ್ಪತ್ರೆಯಲ್ಲಿನ ತರಬೇತಿ ಆಗಿಲ್ಲದ ದಾದಿಯರನ್ನ ಪ್ರತಿನಿಧಿಸುವುದು ಯಾವುದು ಅಂತ ಕೇಳಿದ್ದಾರೆ. ಆಸ್ಪತ್ರೆಯಲ್ಲಿ ತರಬೇತಿ ಆಗಿಲ್ಲದ ದಾದಿಯರನ್ನ ಪ್ರತಿನಿಧಿಸುವುದು ಯಾವುದು ಅಂತ ಹೇಳಿದೆ. ಓಕೆ, ಇಲ್ಲಿ ದಾದಿಯರು ಆಸ್ಪತ್ರೆಯಲ್ಲಿ ತರಬೇತಿ ಆಗಿಲ್ಲ ದಾದಿಯರನ್ನ ಪ್ರತಿನಿಧಿಸುವುದು ಅಂತಂದಾರ. ಇಲ್ಲಿ ತ್ರಿಭುಜ ಐತೆ. 17 ಇರೋದು ಯಾವಪ್ಪ ಅಂತಂದ್ರ ವಿವಾಹಿತ ಸಂಖ್ಯೆ. 17 + 11 ಅಂತಾರ. ತರಬೇತಿಯಾದ ದಾದಿಯರು ಅಂತಂದ್ರ ವಿವಾಹಿತ ಸಂಖ್ಯೆ ಅಂತ 17 ಬರುತ್ತ. ಇಲ್ಲಿ ಅವ್ರು ಕೊಟ್ಟಂತ ಸಂಖ್ಯೆ ಇದಾವಲ್ಲ, ವಿವಾಹಿತ ಆದ ತರಬೇತಿ ಆಗಿಲ್ಲದ ಅಂತೇಳಿ. ಆಸ್ಪತ್ರೆ ತರಬೇತಿ ಆಗಿಲ್ಲ ಅಂತಂದ್ರ ಇಲ್ಲಿ ವಿವಾಹಿತ ಅಂತಾರೆ, ಆಸ್ಪತ್ರೆಯಲ್ಲಿ ತರಬೇತಿ ಆಗಿಲ್ಲ. ಚೌಕ್ ಇಲ್ಲಿಗೈತೆ. ಹಾಗಾದ್ರೆ ಇಲ್ಲಿ ಯಾವ ಸಂಖ್ಯೆ ಆಗುತ್ತೆ ಅಂತಂದ್ರೆ 17 ದಾದಿಯರ ಸಂಖ್ಯೆ. ಅಂದ್ರ ಆಸ್ಪತ್ರೆಯಲ್ಲಿ ತರಬೇತಿ ಆಗಿಲ್ಲದ ದಾದಿಯರನ್ನ ತೋರಿಸುವುದು ಯಾವಪ್ಪ ಅಂತಂದ್ರ 17. ಸಿ ಇಸ್ ದ ರೈಟ್ ಆನ್ಸರ್. ಅರ್ಥ ಆಯ್ತಾ? ತರಬೇತಿ ಆಗಿಲ್ಲದ ಅಂದಾರ, ತರಬೇತಿ ಆಗಿಲ್ಲದ. ಲೆಟ್ ಅಸ್ ಮೂವ್ ಟು ದ ನೆಕ್ಸ್ಟ್ ಕ್ವೆಶ್ಚನ್ ಅನ್ನು ನೋಡೋಣಂತ. ದಯವಿಟ್ಟು ಚಿತ್ರವನ್ನ ಎಚ್ಚರಿಕೆಯಿಂದ ಗಮನಿಸಿ ಮತ್ತು ಕೆಳಗೆ ಕೊಟ್ಟಿರುವ ಪ್ರಶ್ನೆಗಳನ್ನು ಉತ್ತರಿಸಿ.
ಎಷ್ಟು ಜನ ನೃತ್ಯಗಾರರು ಗಾಯಕರಾಗಿದ್ದಾರೆ ಆದರೆ ವೃತ್ತಿಯಿಂದ ವೈದ್ಯರಾಗಿಲ್ಲ ಅಂದಾಗ ಇದು ಯಾವ ಪ್ರಶ್ನೆ ಪತ್ರಿಕೆ ಅಂದ್ರೆ 2017 ESI ಪ್ರಶ್ನೆ ಪತ್ರಿಕೆ ಒಳಗ ಕೇಳಿದಂತ ಕ್ವಶನ್. 2017ರಲ್ಲಿ ಕೇಳಿದಂತ ಪ್ರಶ್ನೆ. ಎಷ್ಟು ಜನ ನೃತ್ಯಗಾರರು ಗಾಯಕರಾಗಿದ್ದಾರೆ ಆದರೆ ವೃತ್ತಿಯಿಂದ ವೈದ್ಯರಾಗಿಲ್ಲ ಅಂದ. ಇವರ ವೃತ್ತಿ ಕೊಟ್ಟಿದಾರ, ಅವರ ವೈದ್ಯರು ಕೊಟ್ಟಿದಾರ ವೃತ್ತಿ. ಹೌದಾ? ವೃತ್ತಿಯಿಂದ ವೈದ್ಯರಾಗಿಲ್ಲ ಅಂದಾಗ ವೃತ್ತಿಯಿಂದ ವೈದ್ಯರಾಗಿಲ್ಲ ಅಂತಂದ್ರ ಗಾಯಕರು, ನೃತ್ಯ ಮತ್ತು ಗಾಯಕರು ಅಂತಂದ್ರ ಇವೆರಡು ಸೇರಿಸಿದ. ಇದು ಈ ಕಡೆ ಸಂಬಂಧ ಇಲ್ಲ, ಇದೆರಡ. ಹೌದಾ? ಅರ್ಥ ಆಗ್ತಾ ಇದೆ? ವೃತ್ತಿಯಿಂದ ವೈದ್ಯರಾಗಿಲ್ಲ ಅಂದ್ರೆ ವೈದ್ಯ ಇದ್ರಾಗ ಇನ್ವಾಲ್ವ್ ಆಗಲ್ಲ. ಬಟ್ ನೃತ್ಯಗಾರರು ಇಲ್ಲಿ ಗಾಯಕರು ಇಬ್ಬರನ್ನು ಸೇರಿಸಿ ನೃತ್ಯಗಾರರು ಮತ್ತು ಗಾಯಕರಾಗಿದ್ದಾರೆ ಅಂದಾಗ ಇಲ್ಲಿ ಬರುವಂತ ಸಂಖ್ಯೆ ಯಾವುದು? 15 ಐತಲ್ಲ, ಈ 15 ಇದಕ್ಕೆ ಆನ್ಸರ್ ಆಗಿದೆ. ಹಾಗಾದ್ರೆ ನಮಗ ಎ ಇಸ್ ಅ ರೈಟ್ ಆನ್ಸರ್. ಎ 15 is the right answer. Let us move to the next one question. ನೋಡೋಣಂತ. ಈ ಚಿತ್ರವನ್ನ ಎಚ್ಚರಿಕೆಯಿಂದ ಓದಿ ಆಯತ ಕಲಾವಿದರನ್ನ, ವೃತ್ತ ಆಟಗಾರರನ್ನು ಮತ್ತು ತ್ರಿಭುಜವು ವೈದ್ಯರನ್ನ ಪ್ರತಿನಿಧಿಸುತ್ತದೆ. ಕಲಾವಿದರು ಅಥವಾ ವೈದ್ಯರು ಅಲ್ಲದ ಆಟಗಾರರು ಎಷ್ಟು ಮಂದಿ ಇದ್ದಾರೆ ಅಂತೈತೆ. ಏನ್ ಕೇಳಿದಾರೆ? ಎಚ್ಚರಿಕೆಯಿಂದ ಓದಿದಾರ ಆಯತ ಕಲಾವಿದರನ್ನು. ಆಯತ ಕಲಾವಿದರನ್ನ ಐತೆ. ಓಕೆ. ಆ ವೃತ್ತ ಆಟಗಾರನನ್ನ ತೋರಿಸುತ್ತದೆ. ಆಟಗಾರರು ತೋರಿಸುತ್ತೆ. ವೃತ್ತ ಆಟಗಾರರು. ಓಕೆ. ಆಟಗಾರನನ್ನು ಮತ್ತು ತ್ರಿಭುಜ ವೈದ್ಯರನ್ನು ತೋರಿಸುತ್ತದೆ. ಇದು ವೈದ್ಯರಲ್ಲ, ಈ ತ್ರಿಭುಜ ವೈದ್ಯರನ್ನು ತೋರಿಸುತ್ತದೆ, ಪ್ರತಿನಿಧಿಸುತ್ತಾರೆ. ಕಲಾವಿದರು ಮತ್ತು ವೈದ್ಯರು ಅಲ್ಲದ ಆಟಗಾರರು ಎಷ್ಟು ಅಂತ ಹೇಳೈತೆ. ಎಷ್ಟು ಆಯತ ಕಲಾವಿದರಂದಾಗ ಈ ವೃತ್ತ ಐತಲ್ಲ, ಇದು ವೃತ್ತಕ್ಕೆ ಸಂಬಂಧ ಇರುವಂತ ಸಂಖ್ಯೆ ಯಾವ್ದೈತೆ? ವೃತ್ತಕ್ಕೆ ಸಂಬಂಧ ಇರುವಂತ ಸಂಖ್ಯೆ ಇಂಡಿವಿಜುವಲ್ ಆಗಿರೋದು ಆಟಗಾರರು ಅಷ್ಟೇ ಅಂತಂದ್ರೆ 25 ಆಯ್ತಾ. 25 ಆಟಗಾರರು. 25 is the right answer. 25 is the right answer. B is the right answer. B is the right answer. Let us move to the next question. ಕೆಳಗಿನ ನಕ್ಷೆಯಲ್ಲಿ ತ್ರಿಭುಜವು ವಾಲಿಬಾಲ್ ಆಟಗಾರನ ಪ್ರತಿನಿಧಿಸುತ್ತದೆ. ಚೌಕ ಉದ್ದನೆಯ ವ್ಯಕ್ತಿಯನ್ನ ಪ್ರತಿನಿಧಿಸುವುದು. ಯಾವ ಪ್ರದೇಶ ಉದ್ದದ ವಾಲಿಬಾಲ್ ಆಟಗಾರನನ್ನು ಪ್ರತಿನಿಧಿಸುತ್ತದೆ ಅಂತ ಐತೆ. ಆ ತ್ರಿಭುಜ ಏನ್ ತೋರಿಸುತ್ತಾ? ತ್ರಿಭುಜ ಐತಲ್ಲ, ಇದು ತ್ರಿಭುಜ ವಾಲಿಬಾಲ್ ಆಟಗಾರನ ತೋರಿಸುತ್ತೆ. ತ್ರಿಭುಜ ಏನ್ ತೋರಿಸುತ್ತಾ? ವಾಲಿಬಾಲ್ ಆಟಗಾರನ ತೋರಿಸುತ್ತೆ. ಇನ್ನ ಚೌಕ ಉದ್ದನೆಯ ವ್ಯಕ್ತಿ ತೋರಿಸುತ್ತೆ. ಉದ್ದನೆಯ ವ್ಯಕ್ತಿಯ ಆಟ ತೋರಿಸುತ್ತದೆ. ಇಲ್ಲಿ ಉದ್ದದ ವಾಲಿಬಾಲ್ ಆಟಗಾರರು ಅಂದಾಗ ನಮಗ ಏನಂತಂದ್ರೆ ಇಲ್ಲಿ ತ್ರಿಭುಜ ಪ್ಲಸ್ ಚೌಕ, ತ್ರಿಭುಜ ಮತ್ತು ಚೌಕ ಎರಡೂ ಮಿಕ್ಸ್ ಆಗಿರೋದು ಎಲ್ಲಿ ಕಾಣುತ್ತ ಅಂತಂದ್ರ ಇದು ಒಟ್ಟು ಇಲ್ಲಲ್ಲ, ಸರ್ಕಲ್ ಇಲ್ಲಲ್ಲ, ಹಾಗಾದ್ರೆ ಎರಡು ಬರುತ್ತಾ ನಮಗ. ತ್ರಿಭುಜ ಇಲ್ಲಿ ಬರ್ತಲ್ಲ, ತ್ರಿಭುಜ ಅಂದ್ರೆ ಎರಡು ಆಟಗಾರ, ಉದ್ದನೆಯ ಆಟಗಾರ, ವಾಲಿಬಾಲ್ ಐತಿ, ಇದು ಉದ್ದನೆ ಐತೆ. ಹಾಗಾದ್ರೆ ಎರಡೂ ಸೇರಿಸಿರೋ ಎಲ್ಲಿ ಬರುತ್ತ ಅಂತಂದ್ರ 2 is the right answer. B is the right answer. B ಕರೆಕ್ಟ್ ಆದ ಆನ್ಸರ್. ಓಕೆ. ಇನ್ನ 6ನೇ ಪ್ರಶ್ನೆ. ಕೆಳಗಿನ ಪ್ರಶ್ನೆಯನ್ನ ಕೊಟ್ಟಿರುವ ಚಿತ್ರದ ಆಧಾರದ ಮೇಲೆ ನೀಡಲಾಗಿದೆ. ನೀಡಿರುವ ಚಿತ್ರದಲ್ಲಿ ಆಯತಾಕಾರ ಮಹಿಳೆಯರನ್ನ ಪ್ರತಿನಿಧಿಸುತ್ತದೆ. ಆ ವೃತ್ತ ಮೆಟ್ರೋದಲ್ಲಿ ತಂಗಿರುವ ಜನರನ್ನ ಪ್ರತಿನಿಧಿಸುತ್ತದೆ. ಚೌಕ ವಿದ್ಯಾವಂತರನ್ನ ಪ್ರತಿನಿಧಿಸುತ್ತದೆ. ತ್ರಿಕೋನ ಉದ್ಯೋಗಸ್ಥ ಜನರನ್ನ ಪ್ರತಿನಿಧಿಸುತ್ತದೆ. ಉದ್ಯೋಗಸ್ಥ ಮತ್ತು ಮೆಟ್ರೋದಲ್ಲಿ ತಂಗಿರುವ ವಿದ್ಯಾವಂತ ಮಹಿಳೆಯರು ಎಲ್ಲಾ ಕೂಡ
ಆ ಉದ್ಯೋಗಸ್ಥ ಮತ್ತು ಮೆಟ್ರೋದಲ್ಲಿ ತಂಗಿರುವ ವಿದ್ಯಾವಂತ ಮಹಿಳೆಯರನ್ನ ಯಾವ ಸಂಖ್ಯೆ ಸೂಚಿಸುತ್ತದೆ, ಯಾವ ಸಂಖ್ಯೆ ಸೂಚಿಸುತ್ತದೆ ಅಂತ ಐತೆ. ಇಲ್ಲಿ ಒಂದ್ಸಲ ನೋಡೋಣಂತ ಆಯತ. ಇಲ್ಲಿ ಇದು ಆಯತಲ್ಲ, ಆಯತ ಮಹಿಳೆ. ಓಕೆ, ಇನ್ನ ಚೌಕ ವಿದ್ಯಾವಂತ, ಚೌಕ ವಿದ್ಯಾವಂತ. ತ್ರಿಕೋನ ಉದ್ಯೋಗಸ್ಥ, ಇನ್ನ ವೃತ್ತ ಒಂದು ಇರ್ತಲ್ಲ, ಆ ವೃತ್ತ ಮೆಟ್ರೋ. ಏನ್ ಕೇಳಿದಾರ, ಮೆಟ್ರೋದಲ್ಲಿ ತಂಗಿರುವ ಉದ್ಯೋಗಸ್ಥನಾಗಿರ್ಬೇಕು, ಮೆಟ್ರೋದಲ್ಲಿ ಇರಬೇಕು ಅಂದಾಗ ಇಲ್ಲಿ ಯಾವ ಸಂಖ್ಯೆ ಆಗುತ್ತೆ, ಎಲ್ಲಾನು ಕೂಡಿದಂತಂದ್ರ ಇಲ್ಲಿ 8 ಆಗುತ್ತಾ. ಇದು ಸೆಂಟರ್ ಪಾಯಿಂಟ್ ಐತೆ ನೋಡ್ರಿ, 8 ಆಗುತ್ತಾ. ಎಲ್ಲಾನು ಬರ್ಬೇಕಂದಾಗ ಅಲ್ಲಿ ಇರೋದು 8. ಸಿ ಇಸ್ ದ ರೈಟ್ ಆನ್ಸರ್. ಎಲ್ಲಾನು ಇರ್ಬೇಕು, ಉದ್ಯೋಗಸ್ಥನಾಗಿರ್ಬೇಕು, ಮೆಟ್ರೋದಲ್ಲಿ ಇರ್ಬೇಕು, ವಿದ್ಯಾವಂತ ಆಗಿರ್ಬೇಕು, ಅದ್ರ ಮಹಿಳೆನೂ ಇರ್ಬೇಕಂದ್ರ ಎಲ್ಲಾನು ಬರೋದಂದ್ರ ಸಂಖ್ಯೆ ಯಾವ್ದಾದ್ರು 8 ಈಸ್ ದ ರೈಟ್ ಆನ್ಸರ್. ಸಿ ಇಸ್ ದ ರೈಟ್ ಆನ್ಸರ್. ಲೆಟ್ ಅಸ್ ಮೂವ್ ಟು ದ ನೆಕ್ಸ್ಟ್ ಕ್ವಶನ್. ಕೆಳಕಂಡ ಚಿತ್ರದಲ್ಲಿ ವೃತ್ತ IAS ಗೆ ಆಯ್ಕೆಯಾದವರನ್ನ ಪ್ರತಿನಿಧಿಸುತ್ತದೆ. ಯಾರಿಗೆ? IAS ಗೆ ಆಯ್ಕೆಯಾದವರನ್ನ ಪ್ರತಿನಿಧಿಸುತ್ತಾರೆ. ಇದು KAS 2000 ಫಿಲಿಮ್ಸ್ ಅಲ್ಲಿ 12ರಲ್ಲಿ ಕೇಳಿದಂತ ಪ್ರಶ್ನೆ. 2012ರಲ್ಲಿ ಕೇಳಿದಂತ ಪ್ರಶ್ನೆ. ಈ ಕ್ವಶನ್ ಇದು ಸಹ KS ಪರೀಕ್ಷೆಯಲ್ಲಿ ಕೇಳಿದಂತ ಪ್ರಶ್ನೆ. KS 2017ರಲ್ಲಿ ಕೇಳಿದಂತ ಪ್ರಶ್ನೆ. ಇನ್ನ ಈ ಕ್ವಶನ್ ನೋಡೋಣಂತ. ಇದು ಕ್ವಶನ್ 2012ರಲ್ಲಿ ಕೇಳಿದಂತ ಪ್ರಶ್ನೆ. ಇಲ್ಲಿ IAS ಗೆ ಆಯ್ಕೆಯಾದ್ರು ತೋರಿಸುತ್ತಾ, ಆಯತ IPS ಗೆ, ಆಯತ ಅನ್ನೋದು IPS ಗೆ ಆದವರನ್ನ ಪ್ರತಿನಿಧಿಸುತ್ತದೆ. ತ್ರಿಕೋನ ಸ್ನಾತಕೋತ್ತರ ಪದವೀಧರನ್ನ ಪ್ರತಿನಿಧಿಸುತ್ತೆ. ತ್ರಿಕೋನ ಸ್ನಾತಕೋತ್ತರ ಅರ್ಥ ಆಗಿದೆ ಅನ್ಕೋತೀನಿ. ಸ್ನಾತಕೋತ್ತರ ಪದವೀಧರನ್ನ ಪ್ರತಿನಿಧಿಸುತ್ತದೆ. ಚಿತ್ರದಲ್ಲಿ ವಿವಿಧ ಕ್ಷೇತ್ರಗಳನ್ನ 1 2 3 4 5 6 7 8 ಮತ್ತು 9 ಎಂದು ಗುರುತಿಸಲಾಗಿದೆ. ಈ ಸಂಖ್ಯೆಯಲ್ಲಿ ಆಧರಿಸಿ IAS ಗೆ ಆಯ್ಕೆಯಾದ ಸ್ನಾತಕೋತ್ತರ ಪದವೀಧರರನ್ನ ಎಷ್ಟು ಎಂಬ ಸರಿ ಉತ್ತರವನ್ನ ಆಯ್ಕೆ ಮಾಡಿ. ಸ್ನಾತಕೋತ್ತರ ಪದವೀಧರರು ಅಂದಾಗ ಇಲ್ಲಿ 9 7 3 2 ಇದರಲ್ಲಿರುವಂತ ಸಂಖ್ಯೆಗಳಿದಾವ. ಸ್ನಾತಕೋತ್ತರ ಪದವಿ IPS ಇವರು 2 ಒಂದು ಬರೋದಿಲ್ಲ. ಇಲ್ಲಿ 2 ಒಂದು ಹೊರಗೈತೆ, 2 ಬರೋದಿಲ್ಲ. ಆಯತ IPS IAS ಅದಕ್ಕೆ ವೃತ್ತ ಐತ. ಓಕೆ, ಸಾರಿ, ಇಲ್ಲಿ IAS ವೃತ್ತ ಐತಲ್ಲ, ವೃತ್ತ ಇಲ್ಲೈತೆ. 1 ಸೆಕೆಂಡ್. ವೃತ್ತ IAS ಗೆ ಅಂದ್ರೆ ಏನು, ಆ ಸ್ನಾತಕೋತ್ತರ ಪದವಿ ಪಡೆದು IAS ಗೆ ಆಯ್ಕೆಯಾದ ಸಂಖ್ಯೆ ಎಷ್ಟು, IAS ಗೆ ಆಯ್ಕೆಯಾದ ಸಂಖ್ಯೆ ಎಷ್ಟು ಅಂತ ಕೇಳಿದಾರ. ಸೊ ಹಾಗಾದ್ರೆ ಇಲ್ಲಿ ತ್ರಿಭುಜ ಇರೋದು ಸ್ನಾತಕೋತ್ತರ ಪದವಿ ಐತೆ. ಇಲ್ಲಿ 2 ಇಸ್ ದ ರೈಟ್ ಆನ್ಸರ್. 2 ಈ ಆನ್ಸರ್ ಗೆ ಕರೆಕ್ಟ್ ಆದ ಉತ್ತರ. ಆನ್ಸರ್ ಅಲ್ಲಿ ಕ್ವಶನ್ ಅಲ್ಲಿ ಆನ್ಸರ್ ಐತೆ. ಇಸ್ ಇಟ್ ಕ್ಲಿಯರ್? ಓಕೆ. ಕೆಳಗೆ ಕೊಟ್ಟಿರುವ ವೇದಾಕೃತಿಯನ್ನ ಯಾವ ಸಂಖ್ಯೆ 2 ಸಂಘಗಳ ಸದಸ್ಯರಾಗಿರುವ ಉಪಾಧ್ಯಾಯರನ್ನ ಸೂಚಿಸುತ್ತದೆ. ವೇದಾಕೃತಿಯಲ್ಲಿ ಯಾವ ಸಂಖ್ಯೆ 2 ಸಂಘಗಳಿಗೆ ಸದಸ್ಯರನ್ನ ಸೂಚಿಸುತ್ತದೆ ಅಂತ ಐತೆ. ಸಂಬಂಧಿತ ಐತೆ. ಇಲ್ಲಿ ವೃತ್ತಿ ಸಂಬಂಧಿತ 2 ಚೌಕ ಐತೆ. ವೃತ್ತಿ ಸಂಬಂಧಿತ ಸಂಘದ ಸದಸ್ಯತ್ವ ಚೌಕ ಐತೆ. ವೃತ್ತ ರೋಟರಿ ಸಂಘದ ಸದಸ್ಯತ್ವ ಐತೆ. ಇನ್ನ ತ್ರಿಭುಜ ಏನೈತೆ, ಅದು ಉಪಾಧ್ಯಾಯರು ಐತೆ ಐತಲ್ಲ.
ಇದ್ರೊಳಗೆ ಎರಡಕ್ಕೂ ಉಪಾಧ್ಯಾಯರಾಗಿರ್ಬೇಕು. ಎರಡೂ ಸಂಘಗಳಿಗೆ ಸದಸ್ಯರಾಗಿರೋ ಉಪಾಧ್ಯಾಯರುಗಳ ಸಂಖ್ಯೆ ಎಷ್ಟು ಗೊತ್ತೈತೆ? ಎರಡೂ ಸಂಘಗಳಿಗೆ ಅಂತ ಅಂದ್ರ ಇಲ್ಲಿದೆ ಒಂದ್ ಕ್ಲಿಯರ್ ಮಾಡ್ಕೊಂಡು ಇವೆರಡು ಕೂಡುತ್ತೆ. ಇಲ್ಲಿ ಬಂದಂದ್ರ ಇಲ್ಲಿ ಕೂಡುತ್ತೆ, ಇಲ್ಲಿ 6 5 ಹೊರಗೆ ಹೋಗುತ್ತೆ, ಇದಕ್ಕೆ ಅಷ್ಟ ಸಂಬಂಧ ಆಗುತ್ತೆ. ಇಲ್ಲಿ ಚೌಕ ಈ ಕಡೆ ಬಂದಾಗ ಚೌಕ ಈ ಕಡೆ ಬರ್ತಂದ್ರ ಹಾಗಾದ್ರೆ 5 ಇಸ್ ದ ರೈಟ್ ಆನ್ಸರ್. ಎರಡೂ ಸಂಖ್ಯೆಗಳಿಗೆ ಆಯ್ಕೆಯಾದ ಉಪಾಧ್ಯಾಯರು ಎಷ್ಟು ಜನ ಅಂದ್ರ 5 ಜನ. ಇವೆಲ್ಲ ಅಲ್ಲೇ ರೆಡಿಮೇಡ್ ಆಗಿರ್ತಾವ. ಅಲ್ಲಿ ಒಂದ್ ಸ್ವಲ್ಪ ಕ್ವಶನ್ ಓದಿ ಆನ್ಸರ್ ಟಿಕ್ ಮಾಡೋದು ಅಷ್ಟೇ ಇರುತ್ತೆ, ಸಿಂಪಲ್ ಆಗೈತೆ. ಇನ್ನ ನೆಕ್ಸ್ಟ್ ಕ್ವಶನ್ ನೋಡೋಣಂತ. ಈ ಕೆಳಗಿನ ಚಿತ್ರದಲ್ಲಿ ವಿವಿಧ ಉಪಭಾಗಗಳಿಗೆಲ್ಲಿರುವ ಸಂಖ್ಯೆಗಳು ಸೂಚಿಸುತ್ತದೆ. ಬೇರೆ ಬೇರೆ ಕ್ರೀಡೆಗಳನ್ನ ಆಡುವ ವಿದ್ಯಾರ್ಥಿಗಳ ಸಂಖ್ಯೆಯನ್ನು ಸೂಚಿಸುತ್ತದೆ. ಹಾಗಾದರೆ ಯಾವುದಾದ್ರೂ 2 ಕ್ರೀಡೆಗಳನ್ನ ಆಡುವ ವಿದ್ಯಾರ್ಥಿಗಳ ಸಂಖ್ಯೆ ಎಷ್ಟು ಅಂತ ಹೇಳೈತೆ. ಬೇರೆ ಬೇರೆ ಕ್ರೀಡೆಗಳನ್ನ ಆಡುವ ವಿದ್ಯಾರ್ಥಿಗಳ ಸಂಖ್ಯೆ ಸೂಚಿಸುತ್ತದೆ. ಬೇರೆ ಬೇರೆ ಕ್ರೀಡೆಗಳನ್ನ ಆಡ್ತಾ ಇರೋದು. ಓಕೆ, ಇಲ್ಲಿ ಎರಡೂ ಕ್ರೀಡೆಗಳನ್ನ ಆಡುವ ವಿದ್ಯಾರ್ಥಿಗಳ ಸಂಖ್ಯೆ ತಂದಾರ. ಇಲ್ಲಿ 1 ಇದು 2 ಇದು 3 ಐತೆ. 2 ಅಂದ್ರ ಇದೊಂದು ಅನ್ಕೊಂಡೋದ, ಇನ್ನ ಇದು 3 ಐತಾ. ಇಲ್ಲಿ ಸರ್ಕಲ್ ಹೊಡೆದಾಗ ನಮಗ್ ಉಳಿದಷ್ಟು ಇದು 1 ಅನ್ಕೊಂಡು ಇದು 2 ಅನ್ಕೊಂಡು ಇಲ್ಲಿ ಇದು ಕೂಡಿದ 14 ಐತೆ. 1 ಇದು ಕ್ಲಿಯರ್ ಆಯ್ತು. ಇನ್ನ ಇದು ಎ ಮತ್ತು ಬಿ ಇದು ಕೂಡಿದ್ರೆ +12 ಹೌದಾ. ಇನ್ನ ಇದಕ್ಕೆ ಎ ಮತ್ತು ಬಿ ಅನ್ಕೊಂತೀವಿ ಅಂದ್ರೆ 18 ಮತ್ತು 20 ಅಂತಂದ್ರೆ ಇಲ್ಲಿ 8. ಒಟ್ಟು ಸಂಖ್ಯೆ ಎಷ್ಟಾಗುತ್ತೆ? ಆಡುವ ವಿದ್ಯಾರ್ಥಿಗಳ ಸಂಖ್ಯೆ ಎಷ್ಟು? ಪ್ಲಸ್ ಇರುತ್ತೆ. 8 + 12 ಅಂತಂದ್ರೆ 20, 20 + 14 ಅಂತಂದ್ರೆ 34. 34 ಇಸ್ ದ ರೈಟ್ ಆನ್ಸರ್. ಎರಡು ಕ್ರೀಡೆಗಳನ್ನ ಆಡುವ ವಿದ್ಯಾರ್ಥಿಗಳ ಸಂಖ್ಯೆ ಎಷ್ಟು ಅಂದ್ರೆ 34. ಎ ಇಸ್ ದ ರೈಟ್ ಆನ್ಸರ್. 34 ಇಸ್ ದ ರೈಟ್ ಕರೆಕ್ಟ್. ದಯವಿಟ್ಟು ಚಿತ್ರವನ್ನ ಎಚ್ಚರಿಕೆಯಿಂದ ಗಮನಿಸಿ ಮತ್ತು ಕೆಳಗೆ ಕೊಟ್ಟಿರುವ ಪ್ರಶ್ನೆಗೆ ಉತ್ತರಿಸಿ. ಎಷ್ಟು ಸಂಗೀತಗಾರರು ಶಿಕ್ಷಕರಾಗಿದ್ದಾರೆ ಆದರೆ ವೃತ್ತಿಯಿಂದ ವೈದ್ಯರಾಗಿಲ್ಲ ಅಂತ ಮಾತದೆ. ಆಲ್ರೆಡಿ ಕ್ವಶನ್ ನೋಡಿದೀವಿ. ಮತ್ತೆ ಇಲ್ಲೊಂದು ಕ್ವಶನ್ ಐತೆ. ಏನ್ ಕೊಟ್ಟಿದ್ದಾರೆ? ಎಚ್ಚರಿಕೆಯಿಂದ ಗಮನಿಸಿದೀವಿ. ಕೆಳಗೆ ಕೊಟ್ಟಿರೋ ಪ್ರಶ್ನೆಗಳನ್ನ ನೋಡಕತ್ತೀವಿ. ಎಷ್ಟು ಜನ ಸಂಗೀತಗಾರರು ಶಿಕ್ಷಕರಾಗಿದ್ದಾರೆ ಬಟ್ ವೃತ್ತಿಯಿಂದ ವೈದ್ಯರಾಗಿಲ್ಲ ಅಂದಾಗ ನಮಗ ಇದನ್ನ ಬಿಟ್ಬಿಡೋದು, ಹೋಲ್ ಆಗಿ ಇದನ್ನ ಬಿಟ್ಬಿಡೋದು. ನಮ್ಗೆ ಬೇಕಾಗಿರೋದು ಶಿಕ್ಷಕ ಮತ್ತು ಸಂಗೀತಗಾರರು ಅಂತ ಅಂದಾಗ ಎಷ್ಟಾಗುತ್ತೆ? ವೈದ್ಯರು ಇದೆರಡು ಕೂಡಿದಾಗ 30 ಇಲ್ಲ 32 ಆಗುತ್ತಾ? ಇದು 32 ಕರೆಕ್ಟ್ ಆನ್ಸರ್. ಕಮೆಂಟ್ ಬಾಕ್ಸ್ ಓಪನ್ ಐತೆ, ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಬಹುದು. 32 ಇಸ್ ದ ರೈಟ್ ಆನ್ಸರ್. 32 is the right answer. ಓಕೆ, ಇವತ್ತಿನ ಕ್ಲಾಸು ಸಿಂಪಲ್ ಆಗಿತ್ತು. ಪಾರ್ಟ್ 1 ನೋಡಿದೀವಿ ನಾವು. ನಿಮಗೆ ಕಂಪ್ಲೀಟ್ ಆದ ಮ್ಯಾಥ್ಸ್ ಕ್ಲಾಸ್ ಬೇಕಾದ್ರೆ ಮ್ಯಾಥಮೆಟಿಕ್ಸ್ ಪ್ಲೇ ಲಿಸ್ಟ್ ಇದೆ ನಮ್ದು, ಅಲ್ಲಿ ನೋಡಬಹುದು. ಮೆಂಟಾಲಿಟಿ ಬಿಫೋರ್ ಕ್ಲಾಸ್ ಏನಾದ್ರು ಬೇಕಾದ್ರೆ ನಮ್ದು ಪ್ಲೇ ಲಿಸ್ಟ್ ಅಲ್ಲಿ ಮೆಂಟಾಲಿಟಿ ಕಂಪ್ಲೀಟ್ ಆದ ಕ್ಲಾಸ್ಗಳು ಇದಾವೆ. ಇವೆಲ್ಲ ಹಳೆ ಪ್ರಶ್ನೆ ಪತ್ರಿಕೆಯಲ್ಲಿ ಓಲ್ಡ್ ಕ್ವಶನ್ ಪೇಪರ್ ಅಲ್ಲಿ ಬಂದಂತ ಕ್ವಶನ್ಸ್ ಆಗಿದಾವೆ. ನೀವು ಈ ಕ್ಲಾಸ್ಗಳನ್ನ ನೋಡಿ ನೋಟ್ಸ್ ಮಾಡ್ಕೋಬಹುದು. ಇಲ್ಲಾಂದ್ರೆ ಈ PDF ಮಾಡಿದ್ರೆ ನಮ್ಗೆ ವಾಟ್ಸ್ಆಪ್ ಅಲ್ಲಿ ಗಾಂಧಿ ಇಲ್ಲ ಟೆಲಿಗ್ರಾಮ್ ಚಾನಲ್ ನಮ್ಮ ಕಾಂಟ್ಯಾಕ್ಟ್ ಮಾಡ್ಕೊಂಡ್ರೆ ನಾವು ಈ PDF ಅನ್ನ ಸೆಂಡ್ ಮಾಡ್ತೀವಿ, ನೋಟ್ಸ್ ಮಾಡ್ಕೋಬಹುದು. ಈವರೆಗೆ ನಮ್ಮ ಯೂಟ್ಯೂಬ್ ಚಾನಲ್ ನ ಯಾರು ಸಬ್ಸ್ಕ್ರೈಬ್ ಮಾಡಲ್ಲ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಒತ್ತುವ ಮೂಲಕ ಮುಂದಿನ ವಿಡಿಯೋಗಾಗಿ ಅಪ್ಡೇಟ್ ಮಾಡಿ. ಹಾಗೆ ಕಮೆಂಟ್ ಬಾಕ್ಸ್ ಓಪನ್ ಇದೆ, ಕಮೆಂಟ್ ನಿಮ್ಮ ಅನಿಸಿಕೆಯನ್ನು ತಿಳಿಸಬಹುದು. ಥ್ಯಾಂಕ್ ಯು. ಯಾರಾದ್ರೂ ನೀವು ಕ್ವಶನ್ಸ್ ಅನ್ನ ಬಿಡಿಸೋಬೇಕಾಗಿದ್ರೆ ನೀವು ವಿಡಿಯೋನ ಪಾಸ್ ಮಾಡಿ ಕ್ವಶನ್ ಓದಿ ವಾಪಸ್ ಸಾಲ್ವ್ ಮಾಡಿ ವಾಪಸ್ ನೀವು ಕಮೆಂಟ್ ಬಾಕ್ಸ್ ಅನ್ನ ಕಮೆಂಟ್ ಮಾಡಬಹುದು. ಓಕೆ, ಥ್ಯಾಂಕ್ ಯು, ಧನ್ಯವಾದಗಳು, ಗುಡ್ ನೈಟ್.